ಧರ್ಮಸ್ಥಳ ಸುತ್ತ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಿಗದಿತ 13ನೇ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಯಲಿದೆ. ಜಿಪಿಆರ್ ಯಂತ್ರಕ್ಕೆ ರೇಡಾರ್ ಜೋಡಿಸಿ ಎಸ್ಐಟಿ ತಂಡ ಶೋಧವನ್ನ ಮಾಡಲಿದೆ. ನಿನ್ನೆಯೇ ಧರ್ಮಸ್ಥಳವನ್ನ ತಲುಪಿದೆ ಜಿಪಿಆರ್ ಯಂತ್ರ. ನಿನ್ನೆ ಜಿಪಿಆರ್ಗೆ ರೇಡಾರ್ ಜೋಡಿಸಿ ಸರ್ವ ಪರೀಕ್ಷೆಯನ್ನ ನಡೆಸಲಾಯಿತು. ಪರೀಕ್ಷೆಯನ್ನ ನಡೆಸಿದ ಎಸ್ಐಟಿ ತಂಡ ಇಂದು ಶೋಧ ಕಾರ್ಯ ನಡೆಯಲಿದೆ. ಧರ್ಮಸ್ಥಳ ಸುತ್ತ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಿಗದಿತ 13ನೇ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಇಂದು 13ನೇ ದಿನ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ನಡೆಸಲಿದೆ ಎಸ್ಐಟಿ ತಂಡ. ಜಿಪಿಆರ್ ಯಂತ್ರಕ್ಕೆ ರೇಡಾರ್ ಜೋಡಿಸಿ ಎಸ್ಐಟಿ ತಂಡ ಶೋಧವನ್ನ ಮಾಡುತ್ತೆ. ನಿನ್ನೆಯೇ ಧರ್ಮಸ್ಥಳವನ್ನ ತಲುಪಿದೆ ಜಿಪಿಆರ್ ಯಂತ್ರ. ನಿನ್ನೆ ಜಿಪಿಆರ್ಗೆ ರೇಡಾರ್ ಜೋಡಿಸಿ ಸರ್ವ ಪರೀಕ್ಷೆಯನ್ನ ನಡೆಸಲಾಯಿತು. ಪರೀಕ್ಷೆಯನ್ನ ಎಸ್ಐಟಿ ತಂಡ ನಡೆಸಿತ್ತು. ಇಂದು ಶೋಧ ಕಾರ್ಯ ನಡೆಯಲಿದೆ. 13ನೇ ಪಾಯಿಂಟ್ ರಹಸ್ಯವನ್ನ ಕಿತ್ಕೋದಕ್ಕೆ ಹೊರಟಿದೆ ಎಸ್ಐಟಿ ತಂಡ. ಡ್ರೋನ್ ಮೌಂಟೆಡ್ ರೇಡಾರ್ನಿಂದ ನಿನ್ನೆ ತಾಲೀಮು ನಡೆದಿದೆ. ನೇತ್ರಾವತಿ ತೀರದ ಕಿಂಡಿ ಅಣೆಕಟ್ಟು ಪಕ್ಕದಲ್ಲೇ ಈ 13ನೇ ಪಾಯಿಂಟ್ ಇರುವಂಥದ್ದು. ಈ ಗುಂಡಿ ಅಗೆಯೋದಕ್ಕೆ 10 ಸಮಸ್ಯೆಗಳಿರೋದ್ರಿಂದ ಜಿಪಿಆರ್ ಬಳಸೋದಕ್ಕೆ ಎಸ್ಐಟಿ ನಿರ್ಧರಿಸಿತ್ತು. ಅದರಂತೆ ಧರ್ಮಸ್ಥಳಕ್ಕೆ ನಿನ್ನೆ ಈ ಯಂತ್ರದ ಎಂಟ್ರಿ ಆಗಿತ್ತು. 13ನೇ ಪಾಯಿಂಟ್ ವ್ಯಾಪ್ತಿ ಹೆಚ್ಚಳ ಹಿನ್ನೆಲೆಯಲ್ಲಿ ಡ್ರೋನ್ ಮೌಂಟೆಡ್ ರೇಡಾರ್ ಬಳಸೋದಕ್ಕೆ ನಿರ್ಧರಿಸಲಾಗಿದೆ. ನಿನ್ನೆ ಡೆಮೋ ಕೂಡ ಈ ಒಂದು ಜಾಗದಲ್ಲಿ ನಡೆದಿರುವಂಥದ್ದು. ನಿನ್ನೆ 12ನೇ ದಿನ 13ನೇ ಪಾಯಿಂಟ್ನಲ್ಲಿ ಜಿಪಿಆರ್ ಬಳಸೋದಕ್ಕೆ ಎಸ್ಐಟಿ ತಂಡ ನಿರ್ಧರಿಸಿತ್ತು. ಹೀಗಾಗಿ ನಿನ್ನೆ ಡ್ರೋನ್ ಮೌಂಟೆಡ್ ರೇಡಾರ್ ಬಳಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹಾಗಾಗಿ ನಿನ್ನೆ ಈ ಒಂದು ಡೆಮೋ ಕೂಡ ನಡೀತು. ಯಾವ ರೀತಿ ಬಳಸಬೇಕು, ಯಾವ ರೀತಿ ಆಗುತ್ತೆ, ಇದೆಲ್ಲದರ ಕುರಿತಾಗಿ ಒಂದು ತಾಲೀಮನ್ನು ಕೂಡ ನಿನ್ನೆ ಮಾಡಲಾಯಿತು. ಇಂದು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯುತ್ತೆ. 13ನೇ ಪಾಯಿಂಟ್ ವ್ಯಾಪ್ತಿ ಹೆಚ್ಚಳ ಇದೆ. ಹೀಗಾಗಿ ಡ್ರೋನ್ ಮೌಂಟೆಡ್ ರೇಡಾರ್ ಅನ್ನು ಬಳಸೋದಕ್ಕೆ ನಿರ್ಧರಿಸಲಾಗಿರುವಂಥದ್ದು. ಜೊತೆಗೆ ಈ ನೇತ್ರಾವತಿ ತೀರದ ಕಿಂಡಿ ಅಣೆಕಟ್ಟು ಪಕ್ಕದಲ್ಲೇ ಈ 13ನೇ ಪಾಯಿಂಟ್ ಇರುವಂಥದ್ದು. ಹೀಗಾಗಿ ಈ ಗುಂಡಿ ಅಗೆಯೋದಕ್ಕೆ 10 ಸಮಸ್ಯೆಗಳಿರೋದ್ರಿಂದ ಜಿಪಿಆರ್ ಬಳಸೋದಕ್ಕೆ ಎಸ್ಐಟಿ ನಿರ್ಧರಿಸಿತ್ತು. ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಇದು. ಯಾವುದೇ ಉತ್ಖನನವನ್ನ ಮಾಡದೆ ಹಾಗೆಯೇ ಒಂದು ಸ್ಕ್ಯಾನ್ ಮೂಲಕ, ಅಂದರೆ ಈ ತಂತ್ರಜ್ಞಾನದಲ್ಲಿ ಸ್ಕ್ಯಾನ್ ಮಾಡೋದರ ಮೂಲಕ ಒಳಗೆ ಏನಾದರೂ ಅಸ್ಥಿ ಪಂಜರ ಇದೆಯಾ, ಕಳೆ ಬರಹ ಇದೆಯಾ, ಇದೆಲ್ಲದರ ಬಗ್ಗೆಯೂ ಕೂಡ ಈ ಒಂದು ತಂತ್ರಜ್ಞಾನ ಮಾಹಿತಿಯನ್ನು ನೀಡುತ್ತೆ. ಹೀಗಾಗಿ ನಿನ್ನೆಯೇ ಧರ್ಮಸ್ಥಳಕ್ಕೆ ಈ ಒಂದು ಜಿಪಿಆರ್ ಯಂತ್ರ ತಲುಪಿದೆ. ನಿನ್ನೆ ಜಿಪಿಆರ್ಗೆ ರೇಡಾರ್ ಜೋಡಿಸಿ ಸರ್ವ ಪರೀಕ್ಷೆಯನ್ನು ಕೂಡ ನಡೆಸಲಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಗಳೂರು ಜಿಲ್ಲೆಯ ಪ್ರತಿನಿಧಿ ಶಂಶೀರ್ ಬುಡೋಳಿ. ಶಂಶೀರ್, ಇನ್ನು 13ನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ ಇರುವಂಥದ್ದು. ಜೊತೆಗೆ ಈ ಪಾಯಿಂಟ್ನಲ್ಲಿ ಜಿಪಿಆರ್ನ ಯೂಸ್ ಮಾಡಿಕೊಂಡು ಶೋಧ ಕಾರ್ಯ ಮಾಡಲಾಗುತ್ತೆ. ನಿನ್ನೆ ಡೆಮೋ ಕೂಡ ನಡೆದಿದೆ. ಇವತ್ತಿನ ಕಾರ್ಯಾಚರಣೆ ಹೇಗಿರುತ್ತೆ ಅಂತ? ಸಾವಿನ ಕುರಿತು ಎಸ್ಐಟಿ ತನಿಖೆ ನಡೆಸ್ತಾ ಇರುವಂತಹ ಶೋಧ ಕಾರ್ಯಾಚರಣೆ ಅಥವಾ ತನಿಖೆ ಚುರುಕುಗೊಂಡಿರುವಂತದ್ದು. ಇಂದು ರಾಡರ್ ಅನ್ನು ಬಳಸಿ ಶೋಧ ಕಾರ್ಯಾಚರಣೆ ನಡೆಸುವಂತಹ ಸಾಧ್ಯತೆ ಇರುವಂತದ್ದು. ಈ ಕಳಬರ ಶೋಧಕ್ಕೆ ದಿಲ್ಲಿಯಿಂದ ಈಗಾಗಲೇ ಜಿಪಿಆರ್ ಬಂದಿದೆ. ಅದರ ಒಂದು ಡೆಮೋ ಅಥವಾ ಪ್ರಾಯೋಗಿಕ ಕಾರ್ಯಾಚರಣೆ ನಿನ್ನೆ ಕೂಡ ನಡೆದಿತ್ತು. ಡ್ರೋನ್ ಮೌಂಟೆಡ್ ಜಿಪಿಆರ್ ಅಂದ್ರೆ ಗ್ರೌಂಡ್ ಪೆನೆಟ್ರೇಟೆಡ್ ರಾಡರ್ ಮೂಲಕ ಪ್ರಾಯೋಗಿಕ ಕಾರ್ಯಾಚರಣೆ ನಿನ್ನೆ ನಡೆಸಲಾಗಿತ್ತು. ಯಾಕಂದ್ರೆ ಈ ದೂರುದಾರ ಗುರುತಿಸಿರುವ 13 ಸ್ಪಾಟ್ಗಳಲ್ಲಿ ಈಗಾಗಲೇ 12 ಮುಕ್ತಾಯ ಆಗಿದ್ದು 13ನೇ ಸ್ಥಳದಲ್ಲಿ ಶೋಧ ಕಾರ್ಯಾಚರಣೆ ನಡೆದಿಲ್ಲ. ಶೋಧ ಕಾರ್ಯಾಚರಣೆ ನಡೆಯೋದಕ್ಕೆ ಕಾರಣ ಅದು ಕ್ಲಿಷ್ಟಕರವಾದಂತಹ ಪ್ಲೇಸ್. ಜೊತೆಗೆ ಹೀಗಾಗಿ ಕಳೆದ ದಿನಗಳಿಂದ ಇದು ಪೋಸ್ಟ್ಪೋನ್ ಆಗ್ತಾ ಇತ್ತು. ಅಲ್ಲದೆ ಅಲ್ಲಿ ಶೋಧ ಕಾರ್ಯಾಚರಣೆ ನಡೆಸೋಕೆ ಕೆಲವೊಂದು ಸಂಸ್ಥೆಗಳು ಕೂಡ ಇತ್ತು. ಹೀಗಾಗಿ ಕೆಲವೊಂದು ಸಮಾಲೋಚನೆ ಬಳಿಕ ಈಗಾಗಲೇ ರಾಡರ್ ಅನ್ನ ತರಿಸಲಾಗಿದೆ ದಿಲ್ಲಿಯಿಂದ. ಅದರಿಂದ ನಿನ್ನೆ ಒಂದು ಪ್ರಾಯೋಗಿಕ ಕಾರ್ಯಾಚರಣೆ ಕೂಡ ನಡೆಸಲಾಗಿತ್ತು. ನೇತ್ರಾವತಿ ಅಜಿಗುರಿ ರಸ್ತೆಯಲ್ಲಿ ನೇತ್ರಾವತಿ ನದಿ ಪಕ್ಕದ ಕಿಂಡಿ ಅಣೆಕಟ್ಟಿನ ಸಮೀಪದ ಈ 13ನೇ ಪಾಯಿಂಟ್ ನಲ್ಲಿ ನಿನ್ನೆ ಮಧ್ಯಾಹ್ನ ಸ್ವಲ್ಪ ಒಂದು ಅರ್ಧ ಗಂಟೆ 3 ಗಂಟೆಗಳ ಕಾಲ ಜಿಪಿಆರ್ ಹಾರಾಟ ನಡೆಸಿ ಪ್ರಾಯೋಗಿಕ ಕಾರ್ಯಾಚರಣೆ ನಡೆಸಲಾಗಿತ್ತು. ಬಳಿಕ ಪೌರ ಕಾರ್ಮಿಕರು ಸುಮಾರು ಅಲ್ಲಿ 60 ಅಡಿ ಉದ್ದ 30 ಅಗಲದ ಈ ಜಾಗದಲ್ಲಿ ಬೆಳೆದಿದ್ದ ಗಿಡಗಂಟಿಗಳನ್ನ ತೆರವು ಮಾಡಿದ್ದಾರೆ. ಸ್ಥಳದಲ್ಲಿರುವ ವಿದ್ಯುತ್ ಲೈನ್ಗೆ ಸಂಬಂಧಿಸಿದ ಕಾಮಗಾರಿಯನ್ನ ನಿನ್ನೆ ಮೆಸ್ಕಾಂ ಸಿಬ್ಬಂದಿ ನಡೆಸಿದ್ರು. ಹೀಗಾಗಿ ಇಲ್ಲಿನ ಸ್ಥಳ ಸ್ವಚ್ಛತೆ ಮಾಡಿರುವುದರಿಂದ ಇಲ್ಲಿ ಇವತ್ತು ಅಧಿಕೃತ ಕಾರ್ಯಾಚರಣೆ ಮುಂದುವರಿಯುವಂತಹ ಸೂಚನೆ ಇರುವಂತದ್ದು. ಇದಕ್ಕೆ ಬೇಕಾದ ಸಿದ್ಧತೆಗಳನ್ನ ನಿನ್ನೆ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಿರುವಂತದ್ದು. ಜೊತೆಗೆ ಮುಖ್ಯವಾಗಿ ಈ ಒಂದು 13ನೇ ಪಾಯಿಂಟ್ ನಲ್ಲಿ ಅಸ್ಥಿ ಶೋಧ ಕಾರ್ಯಕ್ಕೆ ಜಿಪಿಆರ್ ಬಳಸಿ ಅಲ್ಲಿನ ಒಂದು ಶೋಧ ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಏನಾದ್ರೂ ಸಾಕ್ಷ್ಯಗಳು ಸಿಗುತ್ತೋ ಎಂಬುದನ್ನು ಕೂಡ ಆಧುನಿಕ ತಂತ್ರಜ್ಞಾನದ ಮೂಲಕ ಸಂಗ್ರಹಿಸುವ ಪ್ರಯತ್ನವನ್ನು ಕೂಡ ಎಸ್ಐಟಿ ಮಾಡಿರುವಂತದ್ದು. ಹೀಗಾಗಿ ಎಸ್ಐಟಿ ಶೋಧ ಕಾರ್ಯಾಚರಣೆ ಬಹಳಷ್ಟು
ಕುತೂಹಲ ಮೂಡಿಸಿರುವಂತದ್ದು. ಒಂದು ವೇಳೆ ಇವತ್ತು ಎಸ್ ಎಸ್ ಈ ಶಂಶೀರ್, ಇನ್ನು ಈ ಆರಂಭಗೊಳ್ಳುವಂತ ನಿರೀಕ್ಷೆ ಜನರಿಗೆ ಇರುವಂತದ್ದು. ಇರುವಂತಹ ಕುತೂಹಲ ಅಂದ್ರೆ ಈ GPR ಅಂದ್ರೆ ಏನು, ಜೊತೆಗೆ ಈ GPR ಹೇಗೆ ಕೆಲಸ ಮಾಡುತ್ತೆ, ಜೊತೆಗೆ ಇದರಿಂದ ಏನೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ. ಹೌದು, ಮುಖ್ಯವಾಗಿ ಇದೊಂದು ಡ್ರೋನ್ ಮೌಂಟೆಡ್ GPR ಆಗಿರುವಂತದ್ದು, ಅಂದ್ರೆ ಗ್ರೌಂಡ್ ಪೆನೆಟ್ರೇಟೆಡ್ ರಾಡರ್ ಆಗಿರುವಂತದ್ದು. ಇದರಲ್ಲಿ ನಿಮಗೆ ಇದು ಅಲ್ಲಿ ಏನಾದ್ರೂ ಕುರುಹುಗಳು ಅಂದ್ರೆ ಮಾನವನ ದೇಹಕ್ಕೆ ಸಂಬಂಧಿಸಿದ ಏನಾದ್ರೂ ಅಸ್ಥಿಪಂಜರ ಎಲುಬುಗಳು ಏನಾದ್ರೂ ಅಲ್ಲಿ ಇದ್ರೆ ಅದು ಡ್ರೋನ್ ಮೂಲಕ ಅಲ್ಲಿ ಇವರಿಗೆ ಮಾನಿಟರ್ ಮೂಲಕ ಅಲ್ಲಿಗೆ ಸೂಚನೆ ನೀಡುತ್ತೆ. ಹೀಗಾಗಿ ಅದನ್ನ ಸುಲಭವಾಗಿ ಎಷ್ಟೇ ಕ್ಲಿಷ್ಟಕರ ಪ್ಲೇಸ್ ಆದ್ರೂ ಕೂಡ ಈ ಒಂದು ಡ್ರೋನ್ ಮೌಂಟೆಡ್ GPR ಮೂಲಕ ಅಲ್ಲಿ ಏನಾದ್ರೂ ಮಾನವನಿಗೆ ಅಂದ್ರೆ ಸತ್ತ ಮಾನವನ ದೇಹಕ್ಕೆ ಸಂಬಂಧಿಸಿದ ಏನಾದ್ರೂ ಅಲ್ಲಿ ಕುರುಹುಗಳು ಇದ್ರೆ ಇದು ಮೆಸೇಜ್ ನೀಡುತ್ತೆ. ಈ ಮೂಲಕ ಅಲ್ಲಿ ಅದನ್ನ ಸಂಗ್ರಹಿಸುವಂತಹ ಈ ಆಧುನಿಕ ತಂತ್ರಜ್ಞಾನ ಬಳಸಲಾಗುತ್ತೆ. ಇದು ಕೂಡ ಅಲ್ಲಿ ಜನರಿಗೆ ಕೂಡ ಕುತೂಹಲ ಮೂಡಿಸಿರುವಂತದ್ದು. ಹಲವು ದಿನಗಳಿಂದ ಕೂಡ ಈ ಒಂದು GPR ಬಳಕೆ ಮಾಡಬೇಕು ಅಂತ ಹೇಳಿ ದೂರುದಾರರ ಪರ ವಕೀಲರು ಕೂಡ ಆಗ್ರಹ ವ್ಯಕ್ತಪಡಿಸಿದ್ರು. ಕೊನೆಗೂ ಕೂಡ ಈ ಒಂದು ಇಂತಹ, ಯಾಕಂದ್ರೆ ಅರಣ್ಯ ಪ್ರದೇಶ ಆಗಿದ್ದರಿಂದ ಇಂತಹ GPR ಅನ್ನ ಬಳಸಿದ್ರೆ ಮಾತ್ರ ಹೆಚ್ಚಿನ ಏನಾದ್ರೂ ಮಾಹಿತಿ ಅಥವಾ ಸಾಕ್ಷ್ಯಗಳು ಸಿಗುತ್ತೆ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿತ್ತು. ಹೀಗಾಗಿ ಹಲವು ದಿನಗಳಿಂದ ಇದು ಈ GPR ಅನ್ನ ಬಳಸಲಾಗುತ್ತಾ ಇಲ್ವಾ ಎಂಬುದರ ಬಗ್ಗೆ ಕೂಡ ಹಲವು ಅನುಮಾನ, ಕುತೂಹಲ ಕೂಡ ಇದ್ದದ್ದು. ಕೊನೆಗೂ ಕೂಡ ದಿಲ್ಲಿಯಿಂದ ಅದನ್ನ ತರಿಸಿ ನಿನ್ನೆ ಡೆಮೋ ಮಾಡಿ ಇವತ್ತು ಅಧಿಕೃತ ಚಾಲನೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಎಸ್, ಥ್ಯಾಂಕ್ ಯು ಶಂಶೀರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.